ಬೆಳಗಾವ ಅಲ್ಲಿಗೆ ಹಾ ನೋಡ್ ಬೇ ನಿಜ ಇರ್ತದ ಅದು ಅಷ್ಟು ಬೆಳಗಿರೋದ ಹೇ ಇದ್ರು ಇರ್ಬೋದು ಬೇ ಒಂದ್ ಕೆಲಸ ಮಾಡೋಣ ಅಂತೀವ ನಾವು ಈ ಪ್ರಾಡಕ್ಟ್ ತರ್ಸೋಣಂತ ಸುಮ್ಮೀರ ಅವೆಲ್ಲ ಸುಳ್ಳು ಇರ್ತಾವ ನಾವಂತೂ ಫೈನಲಿ ಪ್ರಾಡಕ್ಟ್ನ ತರಿಸ್ಕೊಂಡೀವ್ರಿ ಈಗ ದೊಡ್ಡ ಸ್ಕೂಪ್ದಾಗ ಲೋಷನ್ ಹಾಕೋಬೇಕ್ರಿ ಆಮೇಲೆ ಸಣ್ಣ ಸ್ಕೂಪ್ದಾಗ ಪೌಡರ್ ಹಾಕೋಬೇಕ್ರಿ 5 ನಿಮಿಷ ಇದ ಪಿಂಕ್ ಕಲರ್ ಆಗೋ ಮಟ್ಟ ಇದನ್ನ ಮಿಕ್ಸ್ ಮಾಡ್ಬೇಕ್ರಿ ಇದು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲ್ರಿ ನಾವು ಯಾವ ಜಾಗಕ್ಕೆ ಇದು ಅಪ್ಲೈ ಮಾಡ್ಕೋತೇವಲ್ರಿ ಅಲ್ಲೇ ಕ್ರೀಮ್ನ ಅಪ್ಲೈ ಮಾಡ್ಬೇಕ್ರಿ ಬಿಫೋರ್ ಆಮೇಲೆ ಇದನ್ನ ಮಿಕ್ಸ್ ಮಾಡಿದ್ದ ಫೇಸ್ನ ತಗೊಂಕಾರ ತಿಕ್ ಲೇಯರ್ ಆಗಿ ಹಚ್ಕೋಬೇಕ್ರಿ ನೋಡ್ರಿ ಈಗ ನಾನು ನಮ್ಮ ಮಮ್ಮಿ ಕೈಗೆ ಹಚ್ಚಾಕತ್ತಿದ್ದೀನಿ ರೀ ಹಿಂಗೆ ಪೂರ್ತಿ ತಿಕ್ ಲೇಯರ್ ಆಗಿ ಇದನ್ನ ನಾವು ಕೈಗೆ ಅಪ್ಲೈ ಮಾಡ್ಬೇಕ್ರಿ ಆಮೇಲೆ ಈಗ ನೋಡ್ರಿ ನನ್ನ ಕೈಗೂ ನಾನು ಅಪ್ಲೈ ಮಾಡ್ಕೊಳಕತ್ತಿದ್ದೀನಿ ಡಿಫ್ರೆನ್ಸ್ನ ನೋಡಂತ್ರಿ ನೀವು ವೇಟ್ ಮಾಡ್ತೀರಿ ಹಂಗೆ ಪೂರ್ತಿ ಇದು ತಿಕ್ ಲೇಯರ್ ನೀವು ಅಪ್ಲೈ ಮಾಡ್ಬೇಕ್ರಿ ನೋಡ್ರಿ ಈಗ ಫೈನಲ್ ರಿಸಲ್ಟ್ ಹೆಂಗೈತೆ ಅನ್ನೋದನ್ನ ನೀವು ಲೈವ್ ಆಗಿ ನೋಡ್ರಿ ನಮ್ಮ ಮಮ್ಮಿ ಕೈಗೆ ಮೊದಲು ಇದ್ದಿದ್ದ ಕಲರ್ ನೋಡ್ರಿ ಈ ಕಲರ್ ನೋಡ್ರಿ ಹೆಂಗೈತೆ ಅನ್ನೋದನ್ನ ಇನ್ನೊಂದು ಏನು ಪಾಯಿಂಟ್ ಅಂದ್ರೆ ಮೇನ್ ಪಾಯಿಂಟ್ ಇದನ್ನ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಕೈಲಾಗಿರ್ಬೋದು ಕಾಲಲ್ಲಾಗಿರ್ಬೋದು ಅವ ಹೇರ್ಸ್ನ ರಿಮೂವ್ ಮಾಡ್ರಿ ಇಲ್ಲಾಂದ್ರೆ ಈ ಥರ ಗೋಲ್ಡ್ ಆಗಿ ಕಾಣಿಸ್ತಾವ್ರಿ